ನಾವು ಜರ್ನಲಿಸಮ್ ಅಂತೀವಿ ಅದಕ್ಕೆ ಅಂಥದ್ದನ್ನು ಮಾಡಿಕೊಂಡು ಈಗಾಗಲೇ ನಮ್ಮ ಮುಖ್ಯಮಂತ್ರಿಯವ್ರ ಮೇಲೆ ನಿಮ್ಮ ಮೂಡಾ ಕೇಸ್ಗಳು ಹಾಕಿದ್ದು ನಿಮಗೆ ಗೊತ್ತದ. ಅದರ ನಂತರ ಅನೇಕ ಕೇಸ್ಗಳು ಬರ್ತಾ ಹೋಗ್ತಾ ಇರ್ತಾರೆ. ಅವ್ರದಂಥವ್ರು ಈಗ ಇಲ್ಲ, ಇದನ್ನು ವಿಠಲಗೌಡ ಮಾಡಿದ್ದಾನ, ಈ ರೇಪನ್ನು ವಿಠಲಗೌಡ ಮಾಡಿದ್ದಾನ, ವಿಠಲಗೌಡ ಮಾಡಿದ್ದಾನ ಅಥವಾ ಸಂತೋಷ್ ರಾವ್ ಮಾಡಿದ್ದಾನ ಅಥವಾ ಇವರ 3 ಜನ ಮಕ್ಕಳು ಹೆಗ್ಗಡೆಯವರ ಮಕ್ಕಳು ಮಾಡಿದಾರ, ಇವೆಲ್ಲವೂ ನಾವು ಇವತ್ತು ಎನ್ಕ್ವೈರಿ ಮಾಡಬೇಕಾಗಿಲ್ಲ. ಯಾರಪ್ಪ ಮಾಡಿದ್ದು ಇದೆಲ್ಲ ಅನ್ನುವ ಸಂದರ್ಭದಲ್ಲೇ ಈಗ ಹೊಸ ಹೊಸ ದಿನಕ್ಕೊಂಚಂದ ಮತ್ತೊಂದು ರೂಪ ಪಡೆಯುವಂಥ ಮಾತುಗಳು ನೋಡಿದಾಗ ಅದರಲ್ಲೂ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮನೋಸ್ಥಿತಿ ಎನ್ಕ್ವೈರಿ ಮಾಡೋದಿರ್ಬೋದೇನೋ, ಬಟ್ ಡಿ ಕೆ ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ, ಇದ್ರ ಜೊತೆಗೆ ಪರಮೇಶ್ವರ್ ಅವರು ಸಹ ಅಷ್ಟೊಂದು ಆಸಕ್ತಿ ತೋರಿಸದೇ ಇರೋದನ್ನು ಗಮನಿಸಿದಾಗ ಸೂಕ್ಷ್ಮವಾಗಿ ಇದನ್ನೆಲ್ಲೇ ದಾರಿ ತಪ್ಪಿಸ್ತಾ ಇದ್ದಾರೆ. ಇದರಲ್ಲಿ ಯಾರಪ್ಪ ಹಾಗಾದರೆ ವಿಠಲಗೌಡ ಮಾಡಿರ್ಬೋದು ಅಂತಂದೇಳಿ ನಮ್ಮ ಏನಪ್ಪ ಅಂತಂದರೆ ಈ ಕೃಷ್ಣಮಯಿ ಸ್ನೇಹಮಯಿ ಕೃಷ್ಣನ ಮೇಲೆ ಆರೋಪ ಮಾಡ್ಬೋದಾ, ಅವ್ರು ಸರಿ ಅಂತ ಹೇಳ್ಬೋದಾ, ರಾಕೇಶ್ ಶೆಟ್ಟಿ ಸಂತೋಷ ರಾವನೇ ಮಾಡಿದ್ದು ಅನ್ನೋ ವಾದವನ್ನು ಮತ್ತೆ ಸ್ಟಾರ್ಟ್ ಮಾಡಿದ ಆಗ್ಬೋದಾ, ಇಲ್ಲ ಹೆಣ್ಣ ಮಗಳು ಬಂದು ಇವತ್ತು ಮಂಡ್ಯದ ಹೆಣ್ಣು ಮಗಳು ಉದಯ್ ಜೈನ್ಗಳ ಭಟ್ ಮಾಡ್ತಾ ಇದ್ದಾರೆ, ಅವರನ್ನು ಸಹಿತ ಸರಿಯಾಗಿ ಪೊಲೀಸರು ಎನ್ಕ್ವೈರಿ ಮಾಡಲಿಲ್ಲ, ರೆಕಾರ್ಡ್ ಏನೋ ಮಾಡಿದ್ರು ಅನ್ನೋಂಥ ಮಾತುಗಳು ಬರ್ತಾ ಇದ್ದಾರೆ. ಸ್ಟೆನ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸ್ಟೆನ್ಲಿ ಇವತ್ತು ಹೇಳ್ತಾ ಇದ್ದಾರೆ, ಹೌದು ಎಲ್ಲದಕ್ಕೂ ಮೂಲ ಕಾರಣ ಪಕ್ಕ ಗೊತ್ತಿದ್ದು ಚಿನ್ನಯ್ಯನ ಟಾರ್ಗೆಟ್ ಮಾಡಿದ್ರೆ ಅವನ ಆರೋಪ ಮಾಡಿದ್ರೆ ಸತ್ಯ ಅನ್ನೋದು ಏನು ಹೊರಗೆ ಬರ್ತದೆ ಅನ್ನುವಂಥ ಸೌಜನ್ಯ ಕೇಸ್ನಲ್ಲಿ ನಿಶ್ಚಿತವಾಗಿ ಬರ್ತದೆ ಅನ್ನುವಂಥ ಮಾತನ್ನು ಇದರಲ್ಲಿ ರಾಕೇಶ್ ಶೆಟ್ಟಿ ಸತ್ಯ ಹೇಳ್ತಿದ್ದಾರೋ ಅಥವಾ ನಮ್ಮ ಸ್ನೇಹಮಯಿ ಕೃಷ್ಣ ಸತ್ಯ ಹೇಳ್ತಿದ್ದಾರೋ, ವಿಠಲಗೌಡ ಸತ್ಯ ಹೇಳ್ತಿದ್ದಾರೋ, ತಿಮರೋಡಿ ಸತ್ಯ ಹೇಳ್ತಾ ಇದ್ದಾರೋ, ಮಟ್ಟಣ್ಣವ್ರು ಸತ್ಯ ಹೇಳ್ತಾ ಇದ್ದಾರೋ, ಇವೆಲ್ಲವೂ ನಾವು ಇವತ್ತು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದ್ರೆ ಸ್ಪಷ್ಟವಾಗಿ ಚಿನ್ನಯ್ಯನ ಎನ್ಕ್ವೈರಿ ಅವನ ತನಿಖೆ ಸರಿಯಾಗಿ ಆಗಬೇಕಾಗಿದೆ. ಇವತ್ತು ಅವನನ್ನು ಯಾರು ತಂದರು, ತಿಮರೋಡಿ ತಂದ್ರ ಅಥವಾ ಹೆಗ್ಗಡೆ ಅವರು ತಂದ್ರ ಅಥವಾ ಮಾತು ಹೇಳುವಂಗೆ ಇನ್ನೊಬ್ಬರು ಯಾರು ತಂದ್ರ ಇಲ್ಲ. ಹೇಗಂತಂದ್ರೆ ಈಗ ಉಲ್ಟಾ ಹೊಡೆದಿದ್ದ ನಾವು 2023 ಮಾತಾಡಿದ್ರೆ ಉಲ್ಟಾ ಎಲ್ಲ ಈಗ ಆನ್ ಡಾಕ್ಯುಮೆಂಟ್ರಿ ಇದ್ದಾವೆ. ಇದು ಇನ್ನಷ್ಟು ಸರಳ ಆಗೋಂಥ ವಿಷಯ. ಆದರೆ ಇದನ್ನು ಸರಿಯಾಗಿ ಎನ್ಕ್ವೈರಿ ಮಾಡೋ ಸ್ಥಿತಿಯಲ್ಲಿ SIT ಇದೆಯಾ, ಯಾಕಂದರೆ SIT ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನುವಂಥ ಮಾತು ಕಂಡು ಬರ್ತಾ ಇದೆ. ಯಾಕಂದರೆ ರಾಜ್ಯದ 3 ಪಕ್ಷಗಳು ಆಸಕ್ತಿ ವಹಿಸಿ ಈ